ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇರೋದು ಬ್ಯಾಂಕ್ ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದರೆ BRS ಇದನ್ನು ಯಾವ ರೀತಿಯಾಗಿ ನಾವು ಟ್ಯಾಲಿಯಲ್ಲಿ ಎಂಟ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಡಬಲ್ ಎಂಟ್ರಿ ಸಿಸ್ಟಮನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಟ್ಯಾಲಿ ಓಪನ್ ಮಾಡ್ಕೊಂಡಿದ್ದೀನಿ. ಟ್ಯಾಲಿ ಓಪನ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕಂಪನಿಯನ್ನು ಕ್ರಿಯೇಟ್ ಅಂದರೆ ನೀವು ಬ್ಯಾಂಕ್ ಹೆಸರನ್ನು ಕ್ರಿಯೇಟ್ ಮಾಡಿದರೆ ಆಗುತ್ತೆ, ಬ್ಯಾಂಕ್ ನೇಮನ್ನು ಕ್ರಿಯೇಟ್ ಮಾಡಿಕೊಂಡ್ರು ಆಗುತ್ತೆ, ಕಂಪ್ನಿ ನೇಮನ್ನು ಕೂಡ ಕ್ರಿಯೇಟ್ ಮಾಡಿಕೊಂಡ್ರು ಆಗುತ್ತೆ. ಸೊ ನಾನಿಲ್ಲಿ ಕಂಪ್ನಿ ನೇಮನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಅಕೌಂಟಿಂಗ್ ವೋಚರ್ಗೆ ಹೋಗ್ತೀನಿ. ಅಕೌಂಟಿಂಗ್ ವೋಚರಲ್ಲಿ ಮಿಸ್ಟರ್ ಮದನ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 6 lakhs ಅಂತ ಇದೆ. ಸೊ ಮಿಸ್ಟರ್ ಮದನ್ ಅನ್ನೋನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 6 lakh ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ. ಸೊ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ಅವರಿಗೆ ಬರೋದ್ರಿಂದ ಇದನ್ನು ನಾವು ರಿಸಿಪ್ಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈಗ ಇದು ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಇದೆ. ಸೊ ಇದನ್ನ ಡಬಲ್ ಎಂಟ್ರಿ ಸಿಸ್ಟಮಿಗೆ ಆ್ಯಕ್ಟಿವೇಟ್ ಮಾಡಬೇಕಾದ್ರೆ F12 ಕಾನ್ಫಿಗರೇಷನನ್ನು ಯೂಸ್ ಮಾಡಿ ನಮಗೆ ಬೇಕಾದಂಥ ಸಿಂಗಲ್ ಎಂಟ್ರಿ ಮೋಡನ್ನು ಆಫ್ ಮಾಡ್ಕೊಂಡು ಡಬಲ್ ಎಂಟ್ರಿ ಮೋಡನ್ನು ಆ್ಯಕ್ಟಿವೇಟಿಗೆ ಮಾಡ್ಕೋಬೇಕಾಗುತ್ತೆ. ಸೊ ನಂತರ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಕ್ರೆಡಿಟ್ Alt+C ಪ್ರೆಸ್ ಮಾಡ್ತೀನಿ. ಮಿಸ್ಟರ್ ಮದನ್ ಅಂತ ತೊಗೊತೀನಿ. ಅವನು ಕ್ರೆಡಿಟರ್ ಹಣವನ್ನು ಹಾಕಿರ್ತಾನೆ. ಸೊ ಇದನ್ನ ಬಂಡವಾಳದಾರ ಅಂತ ಕರೀತಾರೆ, ಆದ್ದರಿಂದ ನಾನು ಕ್ಯಾಪಿಟಲ್ ಅಕೌಂಟ್ ಅಂಡರಲ್ಲಿ ಇವ್ರನ್ನ ತೊಗೊತೀನಿ. ಸೊ ಎಷ್ಟು ಹಣ ಅಂದರೆ 6 lakh. ಇಲ್ಲಿ ಕ್ಯಾಶ್ ಅನ್ನೋದು ಡೆಬಿಟ್ ಆಗುತ್ತೆ. ರೀತಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ಯಾಶ್ ಡೆಪಾಸಿಟೆಡ್ ಇಂಟು ಕೆನರಾ ಬ್ಯಾಂಕ್ ಅಂತಾರೆ. ಕ್ಯಾಶ್ ಟು ಬ್ಯಾಂಕ್ ಆದ್ದರಿಂದ ಕಾಂಟ್ರಾ ವೋಚರ್. ಕ್ರೆಡಿಟಲ್ಲಿ ನಮ್ಮಿಂದ ಹೊರಗೆ ಹೋಗ್ತಕ್ಕಂಥದ್ದು ಕ್ಯಾಶು ಎಷ್ಟು ಅಂದರೆ 2 lakh. ನೆಕ್ಸ್ಟು ಯಾರಿಗೆ ಹೋಗ್ತಾ ಇದೆ ಅಂತ ತಗೊಂಡ್ರೆ ಕೆನರಾ ಬ್ಯಾಂಕಿಗೆ ಆಗ್ತಾ ಇದೀವಿ. ಕೆನರಾ ಬ್ಯಾಂಕ್ ದ ರಿಸೀವರ್. ಎಲ್ಲ ಬ್ಯಾಂಕ್ಗಳು ಬ್ಯಾಂಕ್ ಅಕೌಂಟ್ಸ್ನ ಅಂಡರಲ್ಲಿ ಬರ್ತವೆ. ಸೊ ಇಲ್ಲಿ ನಮಗೆ ನೋಡಿ ಕಂಪನಿ ನೇಮ್ ಅಂತ ಹಾಕಿದ್ದೀನಿ. ಇಲ್ಲಿ ನಾನು ಅಕೌಂಟ್ ಹೋಲ್ಡರ್ ನೇಮು ನನ್ನ ನೇಮನ್ನು ಹಾಕಿ ಎಂಟ್ರಿ ಮಾಡ್ತೀನಿ. ನೋಡ್ಕೊಳ್ಳಿ ಅಕೌಂಟ್ ನಂಬರು ಆಯಿತಾ. ನೆಕ್ಸ್ಟ್ IFSC ಕೋಡ್, ನೆಕ್ಸ್ಟು ಬ್ರ್ಯಾಂಚ್, ಚೆಕ್ ಬುಕ್ ಇದ್ದರೆ ಸೆಟ್ ಚೆಕ್ ಬುಕ್ ಅಂತ ತೊಗೊಳ್ಳಿ. ಚೆಕ್ ಬುಕ್ ನಂಬರು ಎಲ್ಲ ಎಂಟ್ರಿ ಫ್ರಮ್ ಟು ಇದನ್ನೆಲ್ಲ ಹಾಕ್ಲಿಕ್ಕಿದೆ. ನೆಕ್ಸ್ಟ್ ಚೆಕ್ ಕಾನ್ಫಿಗರೇಷನ್ ಇದ್ರೆ ಕಾನ್ಫಿಗರೇಷನ್. ಕೆನರಾ ಬ್ಯಾಂಕ್, ಅಡ್ರೆಸ್ಸನ್ನು ತೊಗೊಳ್ಳಿ. ಇದೇ ರೀತಿಯಾಗಿ ಎಂಟ್ರಿ ಮಾಡಿ. ಸೊ ನಾನೀಗ ಕೆನರಾ ಬ್ಯಾಂಕಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ. 6 ಲಕ್ಷ ಅಮೌಂಟ್ ಹೋಗಿ 4 ಲಕ್ಷ ಆಯಿತು ಕ್ಯಾಶು. ಇವಾಗ 2 ಲಕ್ಷ ಟ್ರಾನ್ಸ್ಫರ್ ಕೊಟ್ಟಿದ್ದೀನಿ. ಇನ್ನೊಂದಿದೆ ಕ್ಯಾಶ್ ಡೆಪಾಸಿಟೆಡ್ ಇಂಟು ಕರ್ನಾಟಕ ಬ್ಯಾಂಕ್. ಈಗ ಕೂಡ ಕ್ಯಾಶ್ ಹೋಗ್ತಾಯಿದ್ದೀನಿ. 4 ಲಕ್ಷದಲ್ಲಿ 2 ಲಕ್ಷ ಈಗ ನಾನು ಮತ್ತೆ ಟ್ರಾನ್ಸ್ಫರ್ ಕೊಡ್ತಾಯಿದ್ದೀನಿ. ಸೊ ಎಲ್ಲಿ ಕೊಡ್ತಾಯಿದ್ದೀನಿ ಅಂದರೆ ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ ಕೂಡ ಬಂದು ಅಂಡರ್ ರೂಪಲ್ಲಿ ಬ್ಯಾಂಕ್ ಅಕೌಂಟ್ಸ್ ಬರುತ್ತೆ. ಇಲ್ಲಿ ನೀವು ಫಿಲ್ ಮಾಡಿ ನಿಮ್ಮ ಅಕೌಂಟ್ ನಂಬರ ಡೀಟೇಲ್ಸನ್ನು ಇಲ್ಲಿ ನೀವು ಫಿಲ್ ಮಾಡಬೇಕು. ಸೊ ನಾನು ಎಂಟರ್ ಹೊಡೆದು ಸೇವ್ ಮಾಡ್ತೀನಿ. ನೋಡಿ ಸೇವ್. ನೆಕ್ಸ್ಟು ರೆಂಟ್ ಪೇಯ್ಡ್ ಬೈ ಕರ್ನಾಟಕ ಬ್ಯಾಂಕ್ ಚೆಕ್ 30,000. ರೆಂಟನ್ನು ಪೇಯ್ಡ್ ಮಾಡಿದ್ದಾರೆ. ಯಾವುದ್ರ ಮೂಲಕ ಅಂದರೆ ಕರ್ನಾಟಕ ಬ್ಯಾಂಕ್ ಚೆಕ್ಕಿನ ಮುಖಾಂತರ ಅಂತ ಹೇಳ್ತಾ ಇದ್ವಿ. ಸೊ ಹಾಗಾದರೆ ಪೇಯ್ಡ್ ಆಗಿರೋದ್ರಿಂದ ಪೇಮೆಂಟ್ ವೋಚರ್ ತೊಗೊತೀನಿ. ಡೆಬಿಟಲ್ಲಿ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸನ್ನು ತೊಗೋಬೇಕಾಗುತ್ತೆ. ರೆಂಟ್ ಪೇಯ್ಡ್ ಅಂಡರ್ ರೂಪ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ರೆಂಟ್ ಪೇಯ್ಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ಇದು ಎಷ್ಟು ಅಂದರೆ 30,000. ಯಾವ ರೂಪದಲ್ಲಿದೆ ಹಣ? ಕರ್ನಾಟಕ ಬ್ಯಾಂಕ್ ಮುಖಾಂತರ ಕೊಟ್ಟಿದ್ದೀವಿ ಅಂತ. ಕರ್ನಾಟಕ ಬ್ಯಾಂಕ್ ಮುಖಾಂತರ ಕೊಟ್ಟಿದ್ದು ನೋಡಿ ಇಲ್ಲಿ ಸೇವ್ ಮಾಡಿ. ಸೇವ್ ಮಾಡುವಾಗ ಈಗ ಚೆಕ್ ನಂಬರ್ ಇನ್ಸ್ಟೆಂಟ್ ನಂಬರ್ ಅಂತ ಬರುತ್ತೆ. ಇಲ್ಲಿ ಇನ್ಸ್ಟೆಂಟ್ ನಂಬರಲ್ಲಿ ನೀವು ಚೆಕ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಾನಿಲ್ಲಿ ಚೆಕ್ ನಂಬರನ್ನು ಎಂಟ್ರಿ ಮಾಡ್ತೀನಿ. ನೋಡ್ಕೊಳ್ಳಿ, ಇನ್ಸ್ಟೆಂಟ್ ನಂಬರಲ್ಲಿ ನೀವು ಚೆಕ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್
ಸ್ಯಾಲ್ರಿ ಪೇಯ್ಡ್ ಬೈ ಕೆನರಾ ಬ್ಯಾಂಕ್ ಅಂತ ಇದೆ. ಸ್ಯಾಲ್ರಿ ಪೇಯ್ಡ್ ಮಾಡಿದ್ದಾರೆ ಕೆನರಾ ಬ್ಯಾಂಕ್ ಮುಖಾಂತರ. ಸ್ಯಾಲ್ರಿ ಪೇಯ್ಡ್ ಬಂದು ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಸೊ ಎಷ್ಟು ಹಣವನ್ನು ಸ್ಯಾಲ್ರಿ ಪೇಯ್ಡ್ ಮಾಡಿದ್ದಾರೆ ಅಂದರೆ 24,000. ಸೊ ಯಾವುದ್ರ ಮುಖಾಂತರ ಮಾಡಿದ್ದಾರೆ? ಸೊ ಈಗ ಇವರು ಕೆನರಾ ಬ್ಯಾಂಕ್ ಮುಖಾಂತರ ಮಾಡಿದ್ದಾರೆ. ಸೊ ಕೆನರಾ ಬ್ಯಾಂಕ್ ಇಲ್ಲಿ ಇನ್ಸ್ಟೆಂಟ್ ನಂಬರ್ ಅಂತ ಬರುತ್ತೆ. ಇನ್ಸ್ಟೆಂಟ್ ನಂಬರಲ್ಲಿ ಚೆಕ್ ನಂಬರನ್ನು ಎಂಟರ್ ಮಾಡಬೇಕು. ನೆಕ್ಸ್ಟು ಕರ್ನಾಟಕ ಬ್ಯಾಂಕ್ ಚೆಕ್ ಇಶ್ಯೂಡ್ ಟು ಕುಮಾರ್ ಅಂತ ಇದೆ. ಕರ್ನಾಟಕ ಬ್ಯಾಂಕ್ ಮುಖಾಂತರ ಚೆಕ್ಕನ್ನು ಕೊಟ್ಟಿದ್ದೀವಿ ಕುಮಾರನಿಗೆ. ಸೊ ಹಾಗಾದರೆ ನಾವು ಪೇಯ್ಡ್ ಮಾಡಿದ್ದೀವಿ ಅಂತ ಅರ್ಥ. ಡೆಟ್ಟರಲ್ಲಿ ಯಾರು ಪಡ್ಕೊಂಡಿರ್ತಾರೆ ಅವ್ರ ಹೆಸರನ್ನು ತಗೋಬೇಕಾಗುತ್ತೆ. ಕುಮಾರ್ ಬಂದು ಸೆಂಟ್ರಿ ಡೆಟ್ಟರ್. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್ ಹಾಕ್ಕೊಳ್ಳಿ. ಸೊ ಈಗ ಇವರಿಗೆ ಎಷ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ ಅಂದರೆ 90,000. ಸೊ ಯಾರು ಕೊಟ್ಟಿದ್ದಾರೆ, ಯಾವ ಬ್ಯಾಂಕ್ ಮೂಲಕ ನಾವು ಕೊಟ್ಟಿದ್ದೀವಿ? ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕುಮಾರನಿಗೆ ಕರ್ನಾಟಕ ಬ್ಯಾಂಕ್ ಮುಖಾಂತರ ಹಣವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಕರ್ನಾಟಕ ಬ್ಯಾಂಕ್. ಸೊ ಇಲ್ಲಿ ಈಗ ನಮಗೆ ಚೆಕ್ ನಂಬರ್ ಇದೆ. ಇಲ್ಲಿ ಚೆಕ್ ಮುಖಾಂತರ ಕೊಟ್ಟಿದ್ದೀವಿ ನಾವು, ಕ್ಯಾಶ್ ಅಲ್ಲ. ಸೊ ಚೆಕ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟು ಇದೇ ರೀತಿಯಾಗಿ ಡೊನೇಷನ್ ರಿಸೀವ್ಡ್ ಅಂದರೆ ಡೊನೇಷನನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ. ಸೊ ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂದರೆ ಡೊನೇಷನನ್ನು ನಾವು ತಗೋಬೇಕಾಗುತ್ತೆ. ಡೊನೇಷನ್ ರಿಸೀವ್ಡ್. ಅಂಡರ್ ರೂಪಲ್ಲಿ ಇಂಡೈರೆಕ್ಟ್ ಇನ್ಕಮ್. $18,000. ನಿಮಗೆ ಬಂದಂಥ ಹಣ ಯಾವ ರೂಪದಲ್ಲಿದೆ ಅಂದರೆ ಕ್ಯಾಶ್. ಇಂಟ್ರೆಸ್ಟ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಇಂಟ್ರೆಸ್ಟನ್ನು ಪೇಯ್ಡ್ ಮಾಡಿದ್ದೀವಿ ಥ್ರೂ ಬ್ಯಾಂಕ್ ಮುಖಾಂತರ. ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಇಂಟ್ರೆಸ್ಟ್ ಪೇಯ್ಡ್. ಇಂಟ್ರೆಸ್ಟ್ ಪೇಯ್ಡ್ ಅಂಡರ್ ರೂಪ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. $4,500. ಸೊ ದ ಗಿವರ್, ಯಾರು ಗಿವರು? ಕೆನರಾ ಬ್ಯಾಂಕ್ ಮುಖಾಂತರ ಕೊಟ್ಟಿದ್ದೀವಿ ಅಂತೆ. ಕೆನರಾ ಬ್ಯಾಂಕ್ ಇಸ್ ದ ಗಿವರ್. ಇದಕ್ಕೆ ಚೆಕ್ ನಂಬರನ್ನು ಕೊಟ್ಟಿಲ್ಲ, ಡೈರೆಕ್ಟ್ ನಾವು ಎಂಟ್ರಿ ಮಾಡೋಣ. ನೆಕ್ಸ್ಟು ಕರ್ನಾಟಕ ಬ್ಯಾಂಕ್ ಚೆಕ್ ರಿಸೀವ್ಡ್ ಫ್ರಮ್ ಸೂರ್ಯ ಪೈಪ್ ಪ್ರೈವೇಟ್ ಲಿಮಿಟೆಡ್. ಕೆನರಾ ಬ್ಯಾಂಕಿಗೆ ನಮ್ಮ ಹಣ ಬಂದಿದೆ. ಯಾರಿಂದ? ಸೂರ್ಯ ಪೈಪ್ ಪ್ರೈವೇಟ್ ಲಿಮಿಟೆಡ್ ಅವರಿಂದ. ಹಾಗಾದರೆ ರಿಸೀವ್ ವೋಚರು ಕ್ರೆಡಿಟ್ ಯಾರು ಕೊಟ್ಟವರು ಅಂತ. ಸೊ ಸೂರ್ಯ ಪೈಪ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಸೆಂಟ್ರಿ ಕ್ರೆಡಿಟರ್ ಕೊಟ್ಟವರು. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್ ಹಾಕ್ಕೊಳ್ಳಿ. ನೆಕ್ಸ್ಟು ಎಷ್ಟು ಹಣ ಕೊಟ್ಟಿದ್ದಾರೆ ಅಂದರೆ 50,000. ಡೆಬಿಟೆಡ್ ಯಾವ ಬ್ಯಾಂಕಿಗೆ ಬಂದಿದೆ? ಕರ್ನಾಟಕ ಬ್ಯಾಂಕ್. ನೆಕ್ಸ್ಟು ಕ್ಯಾಶ್ ವಿಡ್ರಾ ಫ್ರಮ್ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕಿಂದ ಕ್ಯಾಶನ್ನು ವಿಡ್ರಾ ಮಾಡ್ಕೊಂಡಿದ್ದೀವಂತೆ. ಸೊ ಬ್ಯಾಂಕ್ ಟು ಕ್ಯಾಶ್ ಇದೆ. ಕಾಂಟ್ರಾ ವೋಚರು. ಕ್ರೆಡಿಟರ್ ಯಾರು ಅಂದರೆ ಕೆನರಾ ಬ್ಯಾಂಕ್ ಅವರು ಕೊಟ್ಟವರು ನಮಗೆ. ಸೊ ಎಷ್ಟು ಹಣ ಬಂದಿದೆ ಅಂದರೆ 12,000 ನಮ್ಮ ತಗೊಂಡಿದ್ದೀವಿ ಅಂತೆ. ಸೊ ಹಾಗೆ ಇಲ್ಲಿ ಒಂದು ಕ್ಯಾಶ್. ಸೊ ಈ ರೀತಿಯಾಗಿ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಎಂಟ್ರಿ ಮಾಡಿ ಆಯಿತು. ಸೊ ಎಂಟ್ರಿ ಆದಮೇಲೆ ನಾವು ಫಸ್ಟ್ ನೋಡಬೇಕಾದ್ದು ಬ್ಯಾಂಕಿಂಗ್ ಆಪ್ಷನ್. ಯುಟಿಲಿಟೀಸ್ ಒಳಗೆ ಬ್ಯಾಂಕಿಂಗಲ್ಲಿ ಚೆಕ್ ಪ್ರಿಂಟಿಂಗ್ ಅಂತ ಇದೆ. ಈ ಚೆಕ್ ಪ್ರಿಂಟಿಂಗಲ್ಲಿ ಆಲ್ ಐಟಮ್ಸನ್ನು ನೋಡಿ. ಸೊ ಚೆಕ್ ನಂಬರೆಲ್ಲ ಇಲ್ಲಿ ಬಂದಿರುತ್ತೆ ನೋಡಿ. ಇನ್ಸ್ಟ್ರೂಮೆಂಟ್ ಡೇಟು ಎಲ್ಲ ಇರುತ್ತೆ. ನೆಕ್ಸ್ಟು ಚೆಕ್ ರಿಜಿಸ್ಟರ್ಡ್ ನೋಡಿ, ಯಾವ ಬ್ಯಾಂಕಿಂದ ಎಷ್ಟು ಚೆಕ್ಕನ್ನು ರಿಜಿಸ್ಟರ್ ಮಾಡಿದ್ದೀವಿ ಅಂತ ತೋರಿಸ್ತಾ ಇರುತ್ತೆ. ಆಮೇಲೆ ಬ್ಯಾಂಕ್ ರಿಕಾನ್ಸಿಲೇಷನ್ ಅಂತ ಇದೆ.
ಬ್ಯಾಂಕ್ ರಿಕಾನ್ಸಿಲೇಷನನ್ನು ನಾವು ಮಾಡಬೇಕಾಗುತ್ತೆ. ಇಲ್ಲಿ 1/4/2025 ಕೊಟ್ಟಿದ್ದೀನಿ, 1/5/2025 ಅಂತ ತೊಗೊಂಡು ನೋಡಿ ಈ ರೀತಿಯಾಗಿ ರಿಕಾನ್ಸಿಲೇಷನ್ ಮಾಡಬೇಕಾಗುತ್ತೆ. 1/5/2025. ಸೊ ಹಾಗೆ ನೀವು ಚೆಕ್ ನಂಬರ್ ಹಾಕಿದರೆ ಈ ರೀತಿಯಾಗಿ ರಿಕಾನ್ಸಿಲೇಷನನ್ನು ಮಾಡಿ. ನೆಕ್ಸ್ಟ್ ಡೆಪಾಸಿಟ್ ಸ್ಲಿಪ್. ಇದರಲ್ಲಿ 2 ರೀತಿ ಡೆಪಾಸಿಟ್ ಸ್ಲಿಪ್ ಬರುತ್ತೆ. ಚೆಕ್ ಡೆಪಾಸಿಟ್ ಸ್ಲಿಪ್ ಇದ್ದರೆ ನೋಡಿ, ಚೆಕ್ ಇದ್ದರೆ ಚೆಕ್ಕನ್ನು ತೋರಿಸುತ್ತೆ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ನಮಗೆ ಅಕೌಂಟಿಗೆ ಬಂದಿತ್ತು, ಇಲ್ಲಿ ಕ್ಯಾಶ್ ಡೆಪಾಸಿಟ್ ಕಾಣಿಸ್ತಾ ಇದೆಯಲ್ಲ. ನೆಕ್ಸ್ಟು ಪೇಮೆಂಟ್ ಅಡ್ವೈಸ್. ಈ ರೀತಿಯಾಗಿ ಬ್ಯಾಂಕ್ ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇದು ಡಬಲ್ ಎಂಟ್ರಿ ಸಿಸ್ಟಮು. ಇನ್ನೊಂದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.